ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲಿ ಒಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ, ವೀಕ್ಷಕರೇ, 224 ಕ್ಷೇತ್ರ ಏನಿದೆ, 125 ಕ್ಷೇತ್ರಗಳಲ್ಲಿ ಮಿನಿಮಮ್ ಕುರುಬರಿದ್ದೇ ಇರ್ತಾರೆ. 15,000ದಿಂದ ಒಂದು 40,000 ತನಕ. ಈಗ ನೀವು ಉತ್ತರ ಕರ್ನಾಟಕ ಹೋದರೆ ಅಲ್ಲಿ ನಿಮಗೆ ಒಕ್ಕಲಿಗರು ಸಿಗಲ್ಲ. ಈ ಕಡೆ ಮೈಸೂರು ಭಾಗದಲ್ಲಿ ಬಂದರೆ ಒಕ್ಕಲಿಗರ ಸಂಖ್ಯೆ ಕಡಿಮೆ, ಲಿಂಗಾಯತರ ಸಂಖ್ಯೆ ಕಡಿಮೆ. ಹಾಗಾಗಿ BJP ಮತ್ತು JDS ಒಕ್ಕಲಿಗ ಲಿಂಗಾಯತ ಇದು ಮಾಡ್ತಲ್ಲ, ಅಂದರೆ JDS ಜೊತೆ ಸೇರಿ ಸಕ್ಸಸ್ ಆಗೋದಕ್ಕೆ ಅದು ಕಾರಣ. ಬಟ್ ನೀವು ಕಾಂಗ್ರೆಸ್ ಮತ್ತು JDS ಮಾಡಿದಾಗ ಯಾಕಾಗಿಲ್ಲ ಅಂತಂದರೆ, ಅವರವರ ಒಳಗಿನ ಅಹಿಂದ ಒಳಗಿನ ಮತಗಳೇ ಟಕ್ಕರ್ ಹೊಡೆಯಿತು ಅಂತ. ಇದು ಒಳ್ಳೆ ವಿಚಾರ. ಆದರೆ ಸಮಾವೇಶ ಕೇವಲ ಮುಖ್ಯಮಂತ್ರಿ ಆಗಬೇಕು ಅಂತ ಆಗಬಾರ್ದು. ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಒಕ್ಕಲಿಗರು ಎಷ್ಟಿದ್ದಾರೆ ಟೋಟಲ್? ಒಂದು 50 ಜನ MLA ಇದ್ದಾರೆ, ಲಿಂಗಾಯತರು 35, ಒಂದು 50 ಜನ ಇದಿರ್ಬೋದು. ಒಕ್ಕಲಿಗರು ಕಮ್ಸೆ ಕಮ್ ಅಷ್ಟೇ ಇದ್ದಾರೆ ಸ್ವಲ್ಪ. ಈ SC STಗಳಿದೆ ಎಷ್ಟಿದ್ದಾರೆ ಗೊತ್ತಾ? 52 ಜನ ಇದ್ದಾರೆ. 52 ಜನರಿಗಿಂತ ಜಾಸ್ತಿ ಇದ್ದಾರೆ. ಯಾಕಂದರೆ KN ರಾಜಣ್ಣ ಎಲ್ಲ ಜನರಲ್ ಕ್ಯಾಟಗರಿಯಿಂದ ಗೆದ್ದು ಬಂದಂಥವ್ರು. KN ರಾಜಣ್ಣ ಸಿ ದ ಪವರ್. KN ರಾಜಣ್ಣ ಜನರಲ್ ಕ್ಯಾಟಗರಿ. ಮಲ್ಲಿಕಾರ್ಜುನ ಖರ್ಗೆ ಕೂಡ ಯಾವತ್ತೂ ಕೂಡ ಜನರಲ್ ಕ್ಯಾಟಗರಿಗೆ ಹೋಗಲಿಲ್ಲ. KN ರಾಜಣ್ಣ ಹೋಗಿ ಬಂದಿದ್ದಾರೆ. ನಿಮಗೆ 36 SC MLAಗಳು ರಿಸರ್ವೇಷನ್ ಇದೆ, 16 ST MLAಗಳು ರಿಸರ್ವೇಷನ್ ಇದೆ. 52 ನೀವು ಬಿಟ್ಟರು, ಸೋತರು, ಗೆದ್ದರು 52 ಜನ ಇದ್ದೇ ಇರ್ತಾರೆ. ನಾನು ಕೇಳೋದು, ನೀವು ಯಾವತ್ತಾದರೂ ಒಗ್ಗೂಡಿದ್ದೀರಾ? ಆ SC ST ಫಂಡ್ ಇದೆಯಲ್ಲ, 36,000 ಕೋಟಿ, ಅದಕ್ಕಾಗಿ ಯಾವತ್ತಾದರೂ ಒಗ್ಗೂಡಿದ್ದೀರಾ? ಇಲ್ಲ. ಅದು ಒಗ್ಗೂಡ್ರಪ್ಪ, ನಿಮ್ಮ ಶಕ್ತಿ ತೋರಿಸ್ರಪ್ಪ. ಹೆಂಗೆ ಲಿಂಗಾಯತರು ತೋರಿಸ್ತಾರೆ, ಹೆಂಗೆ ಒಕ್ಕಲಿಗರು ತೋರಿಸ್ತಾರೆ, ಹೆಂಗೆ ಬ್ರಾಹ್ಮಣರು ತೋರಿಸ್ತಾರೆ, ಹಾಗೆಯೇ ಬೇರೆ ಬೇರೆ ಅಥವಾ ಏನು ಕುರುಬರು ತೋರಿಸ್ತಾರೆ. ದಲಿತರು ಒಟ್ಟಾಗ್ರಪ್ಪ. ದಲಿತರು ಒಟ್ಟಾಗಿ ಅಂತಂದರೆ ನಿಮ್ಮ ಶಕ್ತಿ ತೋರಿಸಿ ಅಂತ. ಆ ಶಕ್ತಿ ಯಾಕೆ ತೋರಿಸ್ಬೇಕು ಅಂತಂದರೆ, ಆ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತ. ನೋಡಿ, ಈಗ ಇವರೆಲ್ಲ ಮಾಡ್ತಾ ಇದ್ದಾರೆ. DCM DK ಶಿ ವಿರುದ್ಧ ತರಹೇವಾರಿ ಮಸಲತ್ತು ಆರಂಭ. ಅಂದರೆ ಒಮ್ಮೆ ಅವ್ರ ಕೈಗೆ ಹೋಗ್ಬಿಟ್ರೆ ಕಷ್ಟ ಅಂತ ಅವ್ರಿಗೂ ಗೊತ್ತಿದೆ. ಕೆಲವರು ನಾಯಕರು ಹೆಂಗಿರ್ತಂದ್ರೆ 10 ವರ್ಷ ಆಮೇಲೆ ಇಟ್ಕೊಂಡ್ಬಿಡ್ತಾರೆ. ಗುಜರಾತ್ನಲ್ಲಿ ಅಥವಾ BJP ನರೇಂದ್ರ ಮೋದಿ ಅವರ ಕೈಗೆ ಹೋದ ನಂತರ ಕೆಲವೊಮ್ಮೆ ಏನಾಗ್ಬಿಡುತ್ತಂದ್ರೆ RSSಗೂ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಹಂಗಾಗ್ಬಿಡ್ತದೆ ಒಮ್ಮೊಮ್ಮೆ. ಎಲ್ಲ ನಾಯಕರಿಗಾಗಲ್ಲ, ಕೆಲವು. ಈಗ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಇದ್ದಾಗ ಕಾಂಗ್ರೆಸ್ ಏನು ಸಿಂಡಿಕೇಟ್ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ. ಇಂದಿರಾ ಗಾಂಧಿನ ಓವರ್ ಬೆಳೆದು ಬಿಡ್ತಾರೆ. DK ಶಿವಕುಮಾರ್ ಗರ್ವಭಂಗಕ್ಕೆ ವೇದಿಕೆಗಳು ತಯಾರಿ ಆಗ್ತಾ ಇದೆ ಅಲ್ಲಲ್ಲಿ. ಈ ಪರಿ ತಂತ್ರೋಪಾಯಗಳು ನಡೆಯಲು ಒಂದೇ ಕಾರಣ. ಈಗ ಅದೇನಪ್ಪ ಅಂತಂದರೆ, ನಾನು ಹೇಳಿದ್ನಲ್ಲ, ಹಿಂದೂ ಹುಲಿ ಆಗ್ಬಿಟ್ಟಿದ್ದಾರೆ. ಯಾರು? DK ಶಿವಕುಮಾರ್. ಕಾಂಗ್ರೆಸ್ ಹಿಂದೂ ಹುಲಿ. ಇದು ನಾವೇ ಕೊಟ್ಟಿರೋ ಟೈಟ್ಲು. ಕಾಂಗ್ರೆಸ್ ಹಿಂದೂ ಹುಲಿ DK ಶಿವಕುಮಾರ್. ಡಿಜಿಟಲ್ ಹಾಕ್ಬೋದು, ಕಾಂಗ್ರೆಸ್ ಹಿಂದೂ ಹುಲಿ DK ಶಿವಕುಮಾರ್ ಅಂತ. DKಶಿ ಕುಂಭಸ್ಥಾನ ನಂತರ ವಿರೋಧಿಗಳು ಸಿಡಿದದ್ರ, ಅಂದರೆ ಕಾಂಗ್ರೆಸ್ಸಲ್ಲಿರೋ ವಿರೋಧಿಗಳು ಸಿಡಿದದ್ರ. ಅವಕಾಶ ಸಿಕ್ಕರೆ ಕುಂಭಮೇಳವನ್ನು ಟೀಕಿಸುತ್ತೆ ಕಾಂಗ್ರೆಸ್. ಸ್ವತಃ ಖರ್ಗೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಹೇಳಿದ್ರು. ಅವ್ರು ಹೇಳಬಾರ್ದಿತ್ತು ಆ ಮಾತನ್ನು. ಅವ್ರಿಗೆ ಗೊತ್ತಿಲ್ಲ ವೋಟ್ ಎಷ್ಟು ಹೊಡೆಯುತ್ತೆ ಅವರಿಗೆ ಅಂತ. ಕುಂಭಕ್ಕೆ ಹೋಗಬೇಡಿ ಅಂತ ಒಂದು ರೀತಿಯಲ್ಲಿ ಸಂದೇಶ ರವಾನಿಸಿದ್ರು. ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಡಿ ಅನ್ನೋಂಥ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ರು. ಅನೇಕ ಕಾಂಗ್ರೆಸ್ಸಿಗರು ಕುಂಭಮೇಳಕ್ಕೆ ಹೋಗೋ ಧೈರ್ಯ ಮಾಡಲಿಲ್ಲ. ಆದರೂ ಕೂಡ UT ಖಾದರ್ ಅಂತವ್ರು ಹೋಗಿ ಬಂದರು, ಮುಸ್ಲಿಂ ಆಗಿ ಕೂಡ. DKಶಿ ಮಾತ್ರ ಕ್ಯಾಮರಾನೇ ತಗೊಂಡು ಹೋಗ್ಬಿಟ್ರು. ಪತ್ನಿ ಸಮೇತರಾಗಿ ಹೋಗಿ ಉಳಿದವರೆಲ್ಲ 3 ಬಾರಿ ಏನೋ ಅಲ್ಲಿ ಮುಳುಗು ಹಾಕಿದರೆ ಇವರು 6 ಬಾರಿ. ಅದಕ್ಕೆ ನಾವು ಹೇಳಿದ್ವಿ, ಕಾಂಗ್ರೆಸ್ ಹಿಂದೂ ಹುಲಿ DK ಶಿವಕುಮಾರ್. ಪುಣ್ಯ ಸ್ನಾನವನ್ನು ಮಾಡಿ ಹಿಂದೂ ಪ್ರೇಮ ಮೆರೀತಾರೆ DKಶಿ. ಆಗ ಶುರುವಾಗುತ್ತೆ ನೋಡಿ, ಅಣ್ಣ ನೀನೇ ಆಗಬೇಕಣ್ಣ, ಅಣ್ಣ ನಾನು BJP ಅಣ್ಣ, ಅಣ್ಣ ನೀನೇ ಆಗಬೇಕು ಕಾಂಗ್ರೆಸ್ಸಲ್ಲಿ, ಅಣ್ಣ ನಾನು ಇದಣ್ಣ ನೀನಾಗಬೇಕು. ಎಲ್ಲರೂ ಜೈಕಾರ ಜೈಕಾರ ಜೈಕಾರ. ಅಷ್ಟೇ ಅಲ್ಲದೆ ಆಮೇಲೆ ಹೊಗಳ್ಬಿಟ್ರಲ್ಲಿ. ಏನು ರೀ DK ಸ್ಟೈಲ್ ಗೊತ್ತಲ್ಲ ನೋಡಿ, ನಾನು ಕೂಡ ಸರ್ಕಾರ ಮಾಡಿದ್ದೀನಿ, ಅಲ್ಲಿ ಒಂದು 7 ಕೋಟಿ ಜನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ,
ಈಸಿ ಕೆಲಸ ಅಲ್ಲ ಅದು ಆ ಥರ. ಅಷ್ಟೇ ಅಲ್ಲದೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿಬಿಟ್ರು. ಡಿ ಕೆ ಶಿ ಹೇಳಿಕೆ ಅದು ಹೆಂಗಿತ್ತು ಅಂತಂದರೆ ಕಾಂಗ್ರೆಸ್ಸಿಗರಿಗೆ, ಕೆಲವು ಕಾಂಗ್ರೆಸ್ಸಿಗರಿಗೆ, ಎಲ್ಲರೂ ಅಲ್ಲ, ಒಂದು ರೀತಿಯಲ್ಲಿ ಆ್ಯಂಟಿ ಹಿಂದೂ ಕಾಂಗ್ರೆಸ್ಸಿಗರು ಕೆಲವರಿದ್ದಾರೆ. ಏನು ಹೇಳಿದ್ರು ಕೂಡ ಅದಕ್ಕೆ ಟೀಕೆ ಮಾಡಬೇಕು, ಉಳಿದೋದಕ್ಕಿಲ್ಲ. ಉಳಿದ ವಿಚಾರದಲ್ಲಿ ಅವರು ಜಾತ್ಯತೀತರು, ಮುಸ್ಲಿಮರ ವಿಚಾರದಲ್ಲಿ, ಕ್ರಿಶ್ಚಿಯನ್ ವಿಚಾರದಲ್ಲಿ ಜಾತ್ಯತೀತರು. ಚರ್ಚಿಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ನಮಾಜಲ್ಲಿ ಪಾಲ್ಗೊಳ್ಳಿ, ಇಲ್ಲ ಅಂತಲ್ಲ. ಕಾಂಗ್ರೆಸ್ಗೆ ಬಂದಾಗ ಮಾತ್ರ ಅವರು ಜಾತ್ಯತೀತ ಅಲ್ಲ ಅಂಥವ್ರು ಕೆಲವರಿದ್ದಾರೆ. ಅವರಿಗೆಲ್ಲ ಈಗ ಒಂಥರ ಡಿ ಕೆ ಶಿ ನಡೆ ಕೆಲವರ ಮುಖಕ್ಕೆ ಶಾಲ್ ಸುತ್ತಿ ಹೊಡೆದಂಗಿದೆ. ಜನರು ಬಿ ಜೆ ಪಿ ಅಥವಾ ಹಿಂದುತ್ವವಾದಿಗಳಿಗೆ ಜೈ ಅನ್ನುವಂಥ ಅಥವಾ ಬಲಪಂಥೀಯ ಜನ ಡಿ ಕೆ ವಿಡಿಯೋ ಹಾಕಿ ಖರ್ಗೆಗೆ ಟ್ಯಾಗ್ ಮಾಡ್ತಾ ಇದ್ದಾರೆ, ನೀವೇ ನಮ್ಮ ನಾಯಕ ಅಂತೇಳಿ. ಇದು ನಿಜವಾಗ್ಲೂ ಬಿ ಜೆ ಪಿ ಸ್ವಲ್ಪ ಆಲೋಚನೆ ಮಾಡಬೇಕು ಈಗ. ಇದನ್ನು ಏನು ವಾಲ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇದು ಒಂದು ಅದ್ಭುತವಾದ ಮೂವ್. ಇದು ಏನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಗಬಹುದು, ಆಗದೇನೆ ಇರ್ಬೋದು. ಆಗ ಖರ್ಗೆ ಮಾತು ನೋಡಿ, ಕೆಲವರು ಫಿಟ್ಟಿಂಗ್ ಇಟ್ಟಿರೋದೆ ನೋಡಿ, ಖರ್ಗೆ ಅವರೇ ನಿಮ್ಮ ಮಾತಿಗೆ ವಿರುದ್ಧವಾಗಿ ಹೋಗಿದ್ದಾರೆ, ಹಿಂಗೆಲ್ಲ ಫಿಟ್ಟಿಂಗ್ ಇಡೋಕ್ಕೆ ಕೇಳಲಿಲ್ಲ ಅಂತ ಕೆಲವರಿಗೆ ಉರಿ ಶುರುವಾಗಿದೆಯಂತೆ. ಆ್ಯಂಡ್ ಇದೇ ಕಾರಣಕ್ಕೆ ಕೆಲವರು ಡಿ ಕೆ ಶಿ ವಿರುದ್ಧ ಬಂಡೆ ಹೇಳೋದು ಕುಂಭಮೇಳದ ನಂತರ ಅಲ್ಲ, ಅದಕ್ಕಿಂತ ಮೊದಲೇ ಅಂತ ಪ್ಲ್ಯಾನ್ ಇತ್ತು. ಅಂದರೆ ರಾಜಕೀಯವಾಗಿ ದಲಿತರ ನಾನು ಈಗಲೂ ಹೇಳ್ತೀನಲ್ಲ, ಪರಮೇಶ್ವರ್ ವಿಚಾರಕ್ಕೆ ನನಗೆ ಪಾಪ ಪರಮೇಶ್ವರಮೇ ಆಗಬೇಕು ಅಂತ ಈಗಲೂ ಇದೆ. ಆದರೆ ಪರಮೇಶ್ವರ್ ಅವರನ್ನು ಅವರು ದಲಿತ ಸಮುದಾಯದಲ್ಲಿ ಹುಟ್ಟಿರ್ಬೋದು, ಆದರೆ ದಲಿತರ ಕಷ್ಟ ನಷ್ಟಗಳೆಲ್ಲ ಅವರೇನು ಅನುಭವಿಸಿಲ್ಲ. ದಲಿತರು ಏನು ಫೇಸ್ ಮಾಡಿದ್ದಾರೆ ಅದು ಪಾಪ ಅವರು ಅನುಭವಿಸಿಲ್ಲ. ಆದರೂ ಅವರು ಸಜ್ಜನ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಸ್ವಲ್ಪ ಗೃಹ ಸಚಿವರಾಗಿ ಭಾಳ ದಮ್ ಮಾತಾಡಬೇಕಿತ್ತು ಅನ್ನೋದು ನಮ್ಮ ಆಂಬೋಣ. ಡಿ ಕೆ ಶಿ ವಿರೋಧಿ ನಡೆ ಬಗ್ಗೆ ಜನರು ಮಾತಾಡ್ಕೋತಾ ಇದ್ದಾರೆ. ಅಂದರೆ ಡಿ ಕೆಗೆ ಬಿ ಜೆ ಪಿ ವಲಯದಲ್ಲೂ ಕೂಡ ಈಗ ಆರ್ ಎಸ್ ಎಸ್ಗೂ ಇರೋದೇನು, ಯಾವುದೇ ಪಾರ್ಟಿ ಆಗಿರಿ ನೀವು ಹಿಂದುತ್ವವನ್ನು ಬಿಡಬಾರ್ದು, ಈ ದೇಶದ ಆತ್ಮ ಹಿಂದೂ ಅಂತ ಅವ್ರಿಗೆ ಇರುವಂಥದ್ದು. ಸೊ ಅದನ್ನು ಯಾರಾದರೂ ಅವ್ರು ಮಾಡ್ತಾರೆ ಅಂತಂದರೆ ಅವರು ಇಂಡೈರೆಕ್ಟ್ ಸಪೋರ್ಟ್ ಕೊಡ್ತಾರೆ, ಹೇಳೋಕ್ಕಾಗಲ್ಲ. ಆ ಲಾಭ ಸಿಗುತ್ತಾ ಡಿ ಕೆಗೆ ಕಾದು ನೋಡ. ಈಗ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಮ್ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲಿ ಒಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು, ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ, ವೀಕ್ಷಕರೇ, 224 ಕ್ಷೇತ್ರ ಏನಿದೆ, 125 ಕ್ಷೇತ್ರಗಳಲ್ಲಿ ಮಿನಿಮಮ್ ಕುರುಬರಿದ್ದೇ ಇರ್ತಾರೆ. 15,000ದಿಂದ ಒಂದು 40,000 ತನಕ. ಈಗ ನೀವು ಉತ್ತರ ಕರ್ನಾಟಕ ಹೋದರೆ ಅಲ್ಲಿ ನಿಮಗೆ ಒಕ್ಕಲಿಗರು ಸಿಗಲ್ಲ. ಈ ಕಡೆ ಮೈಸೂರು ಭಾಗದಲ್ಲಿ ಬಂದರೆ ಒಕ್ಕಲಿಗರ ಸಂಖ್ಯೆ ಕಡಿಮೆ, ಲಿಂಗಾಯತರ ಸಂಖ್ಯೆ ಕಡಿಮೆ.